ವಿಜಯ್ ದಳಪತಿಯವರು ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಬದಲಾವಣೆ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ನಾವು ಪ್ರಜಾಕೀಯ ಪಕ್ಷದ ನಾಯಕರಿಗೆ ವೋಟ್ ಮಾಡಬೇಕಾಗತ್ತೆ. ಇದು ನನ್ನ ಅಭಿಪ್ರಾಯ ಅಷ್ಟೇನೆ. ಯಾಕಂತಂದ್ರೆ ನೋಡಿ, ಉಪೇಂದ್ರ ಸರ್ ಅವರ ಒಂದು ಸಿಸ್ಟಮ್ಯಾಟಿಕ್ ತುಂಬಾ ಚೆನ್ನಾಗಿದೆ. ಹೆಂಗಂದ್ರೆ ಅವರು ಫಸ್ಟ್ ವಾದನೆ ಪ್ರಚಾರ ಮಾಡಬಾರ್ದು ಅಂತ. ಸೆಕೆಂಡು, ಅವರು ರಾಜಕೀಯ ನಾಯಕರು ಅಲ್ಲ, ಜನ ಸೇವಕರು ಅಂತ ಹೇಳ್ತಾ ಇದ್ದಾರೆ. ಮೂರನೇದು, ಎಲೆಕ್ಷನ್ಗೆ ಯಾವುದೇ ರೀತಿನಲ್ಲೂ ಕೂಡ ₹1 ಖರ್ಚು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸಿಸ್ಟಮ್ ಅಲ್ಲಿಂದನೇ ಕರೆಕ್ಟ್ ಆಗಿದೆ, ಕರಪ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅಲ್ವಾ. ಇದನ್ನ ನಾವು ತಿಳುವಳಿಕೆ ಇರೋರು ಖಂಡಿತವಾಗ್ಲೂ ಇದನ್ನ ಒಪ್ಕೊಂಡು ಇದನ್ನ ಸ್ವೀಕಾರ ಮಾಡಿ ನಾವಿದನ್ನ ತರಬೇಕು ಅಷ್ಟೇ. ಇದೆಲ್ಲ ಜನರ ಕೈಯಲ್ಲಿದೆ. ಕರ್ನಾಟಕದಲ್ಲಿ ಒಂದು ಒಳ್ಳೆ ಒಂದು ಬದಲಾವಣೆಗಳನ್ನ ನಾವು ತರಬಹುದು. ಯಾಕಂದ್ರೆ ಈಗಿಂದ ನಾವು ನೋಡ್ತಾ ಇರೋಂತ ಎಷ್ಟೊಂದು ಕರ್ಮಕಾಂಡಗಳನ್ನೆಲ್ಲ ನೋಡದೆ ಇರೋ ಹಾಗೆ ಪ್ರಜಾಕೀಯ ಪಕ್ಷವನ್ನ ನಾವು ತರಬಹುದೇನೋ ಅಂತ ನನ್ನ ಅನಿಸಿಕೆ ಅಷ್ಟೇನೆ. ಯಾಕಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾನು ಪ್ರಜಾಕೀಯ ಪಕ್ಷಕ್ಕೇನೆ ಸಪೋರ್ಟ್ ಮಾಡೋದು ಅಂತ ತೀರ್ಮಾನ ಮಾಡಾಗಿದೆ ನನ್ನ ಮನಸ್ತೃಪ್ತಿಯಾಗಿ. ಯಾಕಂದ್ರೆ ನನಗೆ ಬದಲಾವಣೆ ಬೇಕು. ಈ ಕರ್ನಾಟಕ ರಾಜ್ಯದಲ್ಲಿ ನನಗೆ ಬದಲಾವಣೆ ಬೇಕಾಗಿದೆ. ಅದ್ರ ಜೊತೆಗೆ ಏನ್ ಹೇಳಂತಂದ್ರೆ, ಕ್ಷೇತ್ರದಲ್ಲಿ ಆರಿಸಿ ಬಂದವರು ಆ ಕ್ಷೇತ್ರಕ್ಕೆ ಏನ್ ಕೆಲಸ ಬೇಕೋ ಅದನ್ನ ಮಾಡೋರಾಗಿರಬೇಕೇ ಹೊರತು ಅವರು ದುಡ್ಡು ಮಾಡೋರಾಗಿರಬಾರ್ದು ಅನ್ನೋದು ಉಪೇಂದ್ರ ಸರ್ ಅವ್ರು ಹೇಳ್ತಾ ಇರೋದು. ಅವ್ರು ಕರೆಕ್ಟಾಗೇ ಇದೆ. ಅವ್ರು ಎಲ್ಲಾ ಸಿಸ್ಟಮ್ಯಾಟಿಕ್ ಪರ್ಫೆಕ್ಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಅದನ್ನ ಕಾರ್ಯರೂಪಕ್ಕೆ ತರೋದಾಗಿರ್ಬೋದು, ಒಪ್ಕೊಳ್ಳೋದಾಗಿರ್ಬೋದು ಭಾರಿ ಕಷ್ಟನೇ ಇರಬಹುದು. ಆದ್ರೆ ಜನಗಳ ಕೈಯಲ್ಲಿ ಆಗದೆ ಇರೋದು ಏನೂ ಇಲ್ಲ ಅಂತ ಕಷ್ಟ. ಈಗ ವಿಜಯ್ ದಳಪತಿ ಸರ್ಗೂ ಉಪೇಂದ್ರ ಸರ್ ಅವ್ರಿಗೂ ಹೋಲ್ಸೋದು ಬೇಡವೇ ಬೇಡ. ಯಾಕಂತಂದ್ರೆ ವಿಜಯ್ ದಳಪತಿ ಸರ್ ಏನು ಆ ರಾಜಕೀಯ ಒಂದು ಸಿಸ್ಟಮ್ ಇದೆ ಅದರಿಂದನೇ ಒಳಗಡೆ ಹೋಗಿದ್ದಾರೆ. ಸೊ ಹಂಗಾಗಿ ಅಲ್ಲಿ ಅವ್ರಿಗೆ ಕಷ್ಟ ಇರಬಹುದು, ಅವ್ರು ಅನ್ಕೊಂಡಿದ್ದನ್ನ ಸಾಧಿಸಕ್ಕೆ ಕಷ್ಟ ಇರಬಹುದು, ಅವರಿಗೆ ಸಾಕಷ್ಟು ಸಮಸ್ಯೆಗಳು ಬರಬಹುದು. ಅವರದೇ ಆದ ರೀತಿಯಲ್ಲಿ ಜನಗಳಿಗೆ ಒಳ್ಳೇದ್ ಮಾಡ್ತೀನಿ ಅಂತ ಹೊರಟ್ರೆ ಬೇಜಾನ್ ಸಮಸ್ಯೆಗಳಂತೂ ಅವರ ಕಾಲ ಕೆಳಗಡೆ ಸುರುಳಿ ಸುತ್ತದಂಗೆ ಸುತ್ತಾ ಇರುತ್ತೆ, ಅದಂತೂ ನಿಜ. ಆದ್ರೆ ಉಪೇಂದ್ರ ಸರ್ ಅವರ ಆಲೋಚನೆ ಹಂಗಿಲ್ಲ. ಯಾರಿಗೂ ಹೆದರ್ಬೇಕಾಗಿಲ್ಲ, ಅವರು ಯಾರು ಹೆದರ್ಸಕ್ ಸಾಧ್ಯನೂ ಇಲ್ಲ. ಈಗ ಉಪೇಂದ್ರ ಸರ್ ಅವರು ಅಭ್ಯರ್ಥಿಗಳನ್ನ ಹೆಂಗ್ ಸೆಲೆಕ್ಟ್ ಮಾಡ್ತಾರಂತ ಇವಾಗಲೇ ನಿಮಗೆ ಗೊತ್ತಿದೆ ಅಲ್ವಾ. ಅವರನ್ನ ಯಾರಾದ್ರೂ ಏನಾದ್ರು ಮಾಡಿ ಹೆದರ್ಸಕ್ಕಾಗತ್ತಾ? ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರು ಆ ಸಿಸ್ಟಮ್ ಒಳಗೆ ಇಲ್ಲ. ಆ ಸಿಸ್ಟಮ್ ಒಳಗಡೆ ಇಲ್ಲದೆ ಇರೋರಿಗೆ ಹೆಂಗೆ ಎದುರಿಸ್ತಾರೆ? ಅವರಾದ್ರೂ ಹೆಂಗೆ ಎದುರ್ಕೊಂತಾರೆ ಅಲ್ವಾ. ಸೊ ಯೋಚನೆ ಮಾಡಬೇಕಾಗಿದೆ ನಮ್ಮ ಜನಗಳು. ಆದಷ್ಟು ಉಪೇಂದ್ರ ಸರ್ ಅವರ ಒಂದು ಏನು ಈ ಪ್ರಜಾಕೀಯ ಪಕ್ಷ ಎಲ್ಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಆಯ್ಕೆಯಾಗಿ ಬರಲಿ ಅನ್ನೋದೇ ನನ್ನ ಆಸೆ. ಬದಲಾವಣೆ ಗೊತ್ತಾಗತ್ತೆ. 1-2 ಕ್ಷೇತ್ರದಲ್ಲಿ ಬಂದ್ರೂ ಸಾಕು ಅಲ್ವಾ. 2, 3, 4 ಹಿಂಗ್ ಬಂದ್ರೆ ಏನಾಗತ್ತೆ ಅಂತಂದ್ರೆ ಡಿಫ್ರೆನ್ಸ್ ಗೊತ್ತಾಗತ್ತೆ. ಏನ್ ಕೆಲಸ ಮಾಡ್ತಾ ಇದಾರೆ, ಹೆಂಗೆ ಅವ್ರ ಪಕ್ಷ ರನ್ ಆಗ್ತಾ ಇದೆ, ಪ್ರಜೆಗಳಿಗೋಸ್ಕರ ಏನ್ ಮಾಡ್ತಾ ಇರೋದು ಗೊತ್ತು. ಅವಕಾಶನೇ ಕೊಡದೆ ಮಾತಾಡೋದು ತಪ್ಪು ಅಂತ ನಾನು ಅನ್ಕೋತೀನಿ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗ